ಇರಾ ನಾಲೆಯಲ್ಲಿ ನಿಮ್ಗೆ ಬರ್ತಾ ಇರೋದು 10% ಮಾತ್ರ. 10% ಅಂದರೆ 200 300 MCFT ಅಂದರೆ 0.3 TMC. ವಿ ಆರ್ ಸಪೋಸ್ ಟು ಗೆಟ್ 3000 MCFT ಬರಬೇಕಾದ್ರಲ್ಲಿ ನಮ್ಗೆ ಬಂದಿರೋದು 200 300 400. 3000 ಇಲ್ಲಿ 300 ಇಲ್ಲಿ 10% ಮಾತ್ರ. 90% ನಮಗೆ ಯಾವತ್ತೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಮಗೇನಾಗಿರೋ ನೀರು ಅದನ್ನು ದಯವಿಟ್ಟು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಪ್ರೇಟ್ ಕ್ಲೋಸ್ ಚಾನಲಲ್ಲಿ ಅವ್ರದ್ದು ಎಲ್ಲರದ್ದು ತೊಗೊಳ್ಳಿ. ಫಸ್ಟು ತುರುವೇಕೆರೆಯವ್ರು ತೊಗೊಳ್ಳಿ, ಗುಬ್ಬಿಯವ್ರು ತೊಗೊಳ್ಳಿ, ತದನಂತರ ತುಮಕೂರು ರೂರಲ್ಲವ್ರು ತೊಗೊಳ್ಳಿ, ತುಮಕೂರವ್ರು ತೊಗೊಳ್ಳಿ. ತದನಂತರ ನಮ್ಮ ಕೊನೆಯದಾಗಿ ನಮ್ಮ ಚಾನಲ್ ಏನಿದೆ ಕ್ಲೋಸ್ ಚಾನಲ್ ಮೂಲಕ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹೊಸ ಸಿಸ್ಟಮ್ ಈ ಗೌರ್ಮೆಂಟವ್ರು ಮಾಡಿದ್ದಾರೆ. ಸ್ಕಾಡಾ ಗೇಟ್ಸ್ ಅಂತ ಮಾಡಿದ್ದಾರೆ. ಆ ಗೇಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಅನ್ನೋದು ಡಿಜಿಟಲೈಸ್ಡಾಗಿ ಎಲ್ಲ ಮಿನಿಸ್ಟರ್ಸ್ಗೂ ಎಲ್ಲ MLAಸ್ಗೂ ಇಮಿಡಿಯೇಟಾಗಿ ಹೋಗುತ್ತೆ. ಸೊ ಯಾರಿಗೆ ಎಷ್ಟು ನೀರು ಹೋಗಿದೆ, ಯಾರಿಗೆ ಎಷ್ಟು ನೀರು ಹಂಚಿಕೆ ಆಗಿದೆ ಅನ್ನೋದನ್ನು ತಕ್ಷಣ 24 ಗಂಟೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಸರ್, ಈಗ ಹೋರಾಟಗಾರರು ಸ್ಪಷ್ಟವಾಗಿರೋದೇನೆಂದರೆ ಕುಡಿಗಾಲ ನೀರು ತಗೊಂಡು ಮಾಗಡಿಗರ ತಗೊಂಡು ಹೋಗ್ತೀವಿ, ನಮ್ಗೆ ವಿರೋಧ ಇಲ್ಲ. ಆದರೆ ಈಗಿರುವಂತಹ ನಾಲೆ ಮುಖಾಂತರ ತೆಗೆದುಕೊಂಡೋಗಿ ಈಗೇನು ಎಕ್ಸ್ಪ್ರೆಸ್ ಕೆನಾಲ್ಗೆ ಆಗ್ತಿದ್ರಲ್ಲ ಅದೇ ಬಜೆಟ್ನ ಇಲ್ಲ ಹಾಕಿ ನಾಳೆ ಉನ್ನತೀಕರಣ ಮಾಡಿ ಫಸ್ಟ್ ನೀವು ಕುಡಿಗಾಲ ತುಂಬಿಸ್ಕೊಡಿ. ಅವರ ವಾದ ಇರೋದು ಕರೆಕ್ಟ್. ಹೋರಾಟ ಮಾಡ್ತಿರೋದು ಈ ಆಂಗಲ್ ಅಲ್ಲಿ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇದು ಎಷ್ಟೇ ಚಾನಲ್ ಅಗಲೀಕರಣ ಮಾಡಿ ಯಾವುದೇ ರೀತಿಯ ಮಾಡಿದ್ರು ನಿಮಗೆ ಇವಾಗ ನಿಮ್ಮ ಮನೆ ಮುಂದೆ ಹೋಗ್ತಾ ಇರೋಂಥ ನೀರನ್ನು ರೈತರುಗಳನ್ನ ನೀವು ಹೋಗಿ ಅನಧಿಕೃತ ಪಂಪ್ ಸೆಟ್ ಹಾಕೋದು 50,000 ಅನಧಿಕೃತ ಪಂಪ್ ಸೆಟ್ಗಳು ಹಾಕ್ತಾರೆ ಎಲ್ಲ. ಮೈ ಡಿಯರ್ ಫ್ರೆಂಡ್, ನೀವು ಬೆಳಗ್ಗೆ ರಾತ್ರಿ ದೊಣ್ಣೆ ಹಿಡ್ಕೊಂಡು ವಾಚ್ ಮಾಡ್ಕೊಂಡು 200 ಕಿಲೋಮೀಟ್ರ್ ಓಡಾಡ್ತೀರಾ ಅಂತ ನೀವು ಹೇಳ್ತೀರಿ. ನಾನು ಸುಮಾರು 7 ವರ್ಷ ನನ್ನ ಅನುಭವ, ಸುಮಾರು 10-11 ವರ್ಷದ್ದು DK ಸುರೇಶ್ ಸಾಹೇಬ್ರ ಅನುಭವ, ರೈತರುಗಳ ಅನುಭವದಲ್ಲಿದ್ದಾರೆ. ಇವತ್ತು ನೀವು ಇದು ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಇಲ್ಲಿವರೆಗೂ ನಮಗೆ 300-400 MCFT ಮೇಲೆ ನೀರು ಕೊಡೋಕ್ಕಾಗಿಲ್ಲ ನೀವು. ಸೊ ಹಾಗಾಗಿ ಪೈಪ್ಲೈನ್ ಮೂಲಕ ಲಾಸ್ಟ್ ನಮ್ಮದು ಟೇಲೆಂಡು, ನಮ್ಮದು ಬಾಲದ ಕೊನೆ ನಮಗೆ ನೀವು ಕೊಡಲಿಕ್ಕೆ ಸಾಧ್ಯ, ಯಾರಿಗೂ ಅಸಾಧ್ಯ ಇಲ್ಲ. ಇದು ಎಲ್ಲ ಕಡೆ ನಾವು ಸೈಂಟಿಫಿಕ್ ಆಗಿ ವರ್ಕ್ ಮಾಡಿ ಇಡೀ ಇಂಡಿಯಾದೆಲ್ಲ ಮಾಡೋಕ್ಕಾಗಲ್ಲ ಅಂದಾದ್ಮೇಲೆ ಒಂದು ನಿಮಿಷ, ಅದು ಕರೆಕ್ಟು, ಮನೆಯಿಂದ ಮುಗಿಸಿ ಈಗಿರೋ ಅಂಥ ನೀವು ಅಗಲೀಕರಣ ಮಾಡಿದ್ರು ನಮಗೆ ಕೊಡೋಂಥ ಒಂದು 15 ದಿನದಲ್ಲಿ ನೀವು ನಮ್ಮದೇ ಫಸ್ಟ್ ಕೊಟ್ಟರು ನಮಗೆ ಆ ಚಾನಲ್ ಮೂಲಕ 3000 MCFT ಕೊಡ್ಲಿಕ್ಕೆ ಆಗೋದಿಲ್ಲ. ಕುಣಿಗಲ್ ಕೆರೆಯನ್ನು ಬಿಟ್ಟು ಉಳಿದ ಏನು ಹೇಮಾವತಿಗೆ ಮಂಜೂರಾಗಿತ್ತು ಅದೆಲ್ಲ ನಾಲೆಗಳು ಕಂಪ್ಲೀಟ್ ಆಗಿದೆಯಾ? ಈಗ ನಮಗೆ ಕುಣಿಗಲ್ ಕೆರೆ ಸದ್ಯದಲ್ಲಿ ಕುಣಿಗಲ್ ಕೆರೆ ಒಂದೇ ಅಲ್ಲ, ಇವತ್ತಿನ ದಿನ ನನ್ನ ಹತ್ರ 112 ಕೆರೆಗಳಿದೆ, ಸುಮಾರು 200 ಸಣ್ಣ ಕೆರೆಗಳಿದೆ. ನಮಗೆ ಬರೋಂಥ ನೀರು ಕುಣಿಗಲ್ ಕೆರೆಗೆ ಕುಡಿಲಿಕ್ಕೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಈಗ ನಾವು ಎಲ್ಲ ಕಡೆನೂ ಕೆರೆಗಳನ್ನ ಇವಾಗ ಕುತ್ತಕೆರೆಗೆ ತೆಗೆದುಕೊಂಡು ಹೋಗಬೇಕು, ಉತ್ರಿದುರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು, ಹುಲಿಯೂರ್ದುರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು, ಇದು ಯಡಿಯೂರ್ಗೆ ತೆಗೆದುಕೊಂಡು ಹೋಗಬೇಕು, ಕಸ್ಬಾಗೆ ತೆಗೆದುಕೊಂಡು ಹೋಗಬೇಕು, ಅಮೃತೂರು ತೆಗೆದುಕೊಂಡು ಹೋಗಬೇಕು. ಈ ಚಾನಲ್ಗಳೆಲ್ಲ ನಾವು ಇಂಟರ್ಲಿಂಕ್ ಮಾಡಲಿಕ್ಕೆ ಎಲ್ಲನೂ ಇವಾಗ ಒಂದು ಕೊತ್ತಕೆರೆಗೆ 32 ಕೋಟಿ ಹಾಕೊಂಡಿದ್ದೀವಿ, ಹುಲಿಯೂರ್ದುರ್ಗಕ್ಕೆ 190 ಕೋಟಿ ಹಾಕೊಂಡಿದ್ದೀವಿ, ಉತ್ರಿದುರ್ಗಕ್ಕೆ 300 ಕೋಟಿ ಹಾಕಿದ್ದೀವಿ. ಸೊ ಈ ಮಾಡ್ತಾಯಿದ್ದೀವಿ, ಒಂದು ಪ್ರೊಸೆಸಲ್ಲಿ ಇದ್ದೀವಿ. ಈಗ ಸದ್ಯದಲ್ಲಿ ನಾವು ಈ ಕೊತ್ತಕೆರೆಗೆ ತೆಗೆದುಕೊಂಡೋಗಿ ನೀರು ಬಿಟ್ಟರೆ ಕುಣಿಗಲ್ ಕೆರೆ ಖಾಲಿ ಆಗಿಬಿಡುತ್ತೆ. ಈಗ ಉತ್ರಿದುರ್ಗಕ್ಕೆ ಬಿಟ್ಟಿಡಿಗೆ ಕುಣಿಗಲ್ ಕೆರೆ ನೀರೇ ಇರೋಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಕುಣಿಗಲ್ ಕೆರೆಗೆ ಇರೋಂಥದ್ದು 495 MCFT ಮಾತ್ರ ಸ್ಟೋರೇಜ್ ಕೆಪಾಸಿಟಿ ಇರೋದು. ನಮಗೆ ಇವಾಗ ನೀವು ನೀರು ಕೊಡ್ತೀನಿ ಅಂತ ಇವಾಗ ಪೈಪ್ಲೈನ್ ಮೂಲಕ ಬರುತ್ತೆ. ನಾನು ಕುಣಿಗಲ್ ಕೆರೆದು ಬರ್ತಿದ್ದಂಗೆ ನಾನು ಕೊತ್ತಕೆರೆಗೆ ಶಿಫ್ಟ್ ಮಾಡ್ಕೊತೀನಿ, ಕುಣಿಗಲ್ ಕೆರೆಗೆ ಬರ್ತಿದ್ದಂಗೆ ಹುಲಿದುರ್ಗಕ್ಕೆ ಶಿಫ್ಟ್ ಮಾಡ್ಕೊತೀನಿ, ಉತ್ರಿದುರ್ಗಕ್ಕೆ ಶಿಫ್ಟ್ ಮಾಡ್ಕೊತೀನಿ. D26 ರಿವರ್ಸ್ ಇಂಜಿನಿಯರ್ ಮಾಡ್ಕೊಂಡು ನಾನು ಯಡಿಯೂರು ತೆಗೆದುಕೊಂಡು ಹೋಗ್ತೀನಿ. ಈ ಕಾರಣಕ್ಕೋಸ್ಕರ ನನ್ನ 3000 MCFT ಏನಿದೆ ಅದನ್ನು ನಾವು ಹಂಚ್ಕೋತೀವಿ. ಅದಕ್ಕೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಬನ್ನಿ, ನಾನು ಕೂತ್ಕೊಂಡು ಹೇಳಕ್ಕೆ ರೆಡಿ ಇದ್ದೀನಿ. ಅಲ್ಲಿ ಇನ್ನೂ ಸ್ಥಳೀಯವಾಗಿ ಯಾವುದೇ ನಾಲೆಗಳಾಗಿಲ್ಲ, ನೀವು ಹೇಳಿದ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಆದರೂ ಎಕ್ಸ್ಪ್ರೆಸ್ ಕೆನಾಲ್ ತಗೊಂಡೋಗೋದು ತುಂಬ ಇಂಟ್ರೆಸ್ಟ್ ಇದೆ. ಇದು ಏನು ಮನೆಗೆ ಮೇನ್ ಪೈಪ್ಲೈನ್ ಬಂದಾದ್ಮೇಲೆ ನಾವು ಇಂಟರ್ನಲ್ ರೂಮ್ಗಳು ಹಂಚ್ಕೊಳ್ಳೋದು. ನಾನು ಅದನ್ನು ನಗೋದೋ ಅಳೋದೋ ನಂಗೆ ಗೊತ್ತಾಗ್ತಿಲ್ಲ. ಅವರ ದೃಷ್ಟಿ ಏನಿದೆ ಅದನ್ನು ಅವರು ಹೇಳುತ್ತೆ. ಕಾಮಗಾರಿ ಮಾಡ್ಬೇಕಾದ್ರೆ ದುಡ್ಡು ಹಾಕಲೇಬೇಕು, ದುಡ್ಡು ಹಾಕಿದ್ರೆ ನೀವು ಭ್ರಷ್ಟಾಚಾರ ಅಂತೀರಿ. ಅದಕ್ಕೆ ನಾನು ಏನು ಉತ್ತರ ಕೊಡೋದು ನಂಗೆ ಗೊತ್ತಾಗ್ತಿಲ್ಲ. ನನಗೆ ಅದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ನಾನು ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಎಲ್ಲೋ ಒಂದು ಕಡೆ
ಕುಣಿಗಲ್ ಮಾತ್ರ ನಾವು ಕೊಡ್ತಿದ್ದೀವಿ, ಮಾಗಡಿಗೆ ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ದಾರಿ ತಪ್ಪಿಸೋವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಿರೋಂಥದ್ದು ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಏನು ಲಿಂಕ್ ಕೆನಾಲ್ಗೆ ಬರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ. ಹೌದು, ಅವ್ರಿಗೂ ಕೆಲವು ಆತಂಕಗಳು ಇದೆ. ಅದನ್ನು ಮತ್ತೊಮ್ಮೆ ಎಷ್ಟು ಸಲ ಬಂದ್ರೂ ಆತಂಕಗಳನ್ನು ನಿವಾರಣೆ ಮಾಡೋ ಅಂಥ ಕೆಲಸನ ಅಧಿಕಾರಿಗಳು ಮಾಡಿಕೊಡ್ತಾರೆ ಅನ್ನೋದನ್ನು ಮತ್ತು ನಮ್ಮ DCM ಸಾಹೇಬರು ಮಾಡಿಕೊಡ್ತಾರೆ ಮತ್ತು ನಮ್ಮ ಸರ್ಕಾರ ಮಾಡಿಕೊಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ. ಹೌದು, ಟೆಕ್ನಿಕಲ್ ಕಮಿಟಿ ಟೆಕ್ನಿಕಲ್ ಕಮಿಟಿ ಒಪಿನಿಯನ್ ಕೊಟ್ಟು ಎಲ್ಲರನ್ನೂ ಕರೆದು ಅದು ರಿಪೋರ್ಟು ಎಲ್ಲರಿಗೂ ತಲುಪಿಸಿದ್ದಾರೆ. ಹೌದು, ಮಾಡಿದ್ದಾರೆ ಸರ್. ಎಲ್ಲ ಒಪ್ಪಿಗೆ ಆಗಿ ಮಾಡುವಂಥ ಕೆಲಸನ ಈಗ ಪೊಲೀಸ್ ಫೋರ್ಸ್ ನೋಡಿ ಮಾಡುವಂಥ ಅವಶ್ಯಕತೆ ಇದೆ. ಯಾಕೆ ಬೆಳೆಸುವಂಥ ಈಗ ಒಂದು ವಿಚಾರ, ಒಳ್ಳೇದು ಈ ದೇಶದಲ್ಲಿ ಒಳ್ಳೇದು ಮಾಡೋಕ್ಕೆ ಹೋದರೂ ಕೆಲವು ಕಾರಣಾಂತರದಿಂದ ನಿಮಗೆ ಗೊತ್ತಿದೆ ರಾಜಕೀಯದ ಬಳಸ್ಕೊಂಡು ಯಾವ ರೀತಿ ಅಡ್ಡಿಪಡಿಸ್ತಾರೆ ಅಂತ. ಇವತ್ತಿನ ದಿನ ನೀವು ಒಂದೇ ಒಂದು ಸಣ್ಣ ಕಾಮಗಾರಿ ರೋಡ್ ಮಾಡೋಕ್ಕೆ ಹೋದರೂ 10 ಜನ ಬಂದು ಪ್ರಶ್ನೆ ಮಾಡೋಂಥದ್ದು ನಿಲ್ಲಲ್ಲ. ಇನ್ನೂ ನಾನಾ ಥರ ತೀಟೆ ಮಾಡೋಂಥದ್ದು ನೋಡಿದ್ದೀರಿ. ಆ ಕಾರಣಕ್ಕೋಸ್ಕರ ಇದು ತಾಲೂಕಿಗೆ ನಾನು ಒಬ್ಬ ತುಮಕೂರು ಜಿಲ್ಲೆನ ಮಗನಾಗಿ ನಮ್ಮ ತಾಲೂಕು ಇವತ್ತು ಜಿಲ್ಲೆಗೆ ಸೇರಿರೋದ್ರಿಂದ ನನ್ನ ಅನಿಸಿಕೆ ಪ್ರಕಾರ ರೈತರುಗಳು ಭಾಳಷ್ಟು ಜನ ರೈತರುಗಳು ತೆಗೆದುಕೊಂಡು ಹೋಗೋದು ವಿಚಾರದಲ್ಲಿ ಯಾರ್ದು ಅಭ್ಯಂತರ ಇಲ್ಲ. ಇಲ್ಲಿ ರಾಜಕೀಯದಲ್ಲಿ ಯಾರೋ ಮುಖಂಡರುಗಳು ನಾವು ಒಂದು ಸ್ವಲ್ಪ ಬೆಳೆ ಬೇಯಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾಯಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಡುಕೂಡ್ದು ಅನ್ನೋಕ್ಕೋಸ್ಕರ ಪೊಲೀಸ್ ಪ್ರೊಡಕ್ಷನ್ ತೆಗೆದುಕೊತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ರಾಜಕೀಯ ಬೆರೆಸಿ ವ್ಯವಸ್ಥೆನ ಬದಲಾವಣೆ ಮಾಡೋವಂಥ 100 ಸುಳ್ಳನ್ನು ಹೇಳಿ ಒಂದು ಸತ್ಯ ಮಾಡೋಕ್ಕೆ ಹೊರಡ್ತಿರೋಂಥ ಪ್ರಯತ್ನ ರಾಜಕೀಯದಲ್ಲಿ ನಡೀತಾ ಇರೋಂಥದ್ದನ್ನು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ದಾರಿ ತಪ್ಪಿಸೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂಥೇಳಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅರಿವು ಮೂಡಿಸೋಂಥದ್ದು, ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಒಳ್ಳೆಯದ ವಿಚಾರಗಳನ್ನು ಏನಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರೋಂಥ ಪ್ರಯತ್ನದಲ್ಲಿ ನಿಮ್ಮನ್ನು ನಾನು ಸಹಕಾರ ತೆಗೆದುಕೊತಾ ಇದ್ದೀನಿ. ನನ್ನ ಪ್ರತಿಕ್ರಿಯೆ ಇಷ್ಟೇ, ಪ್ರೀತಿ ವಿಶ್ವಾಸದಲ್ಲಿ ಸತ್ಯಕ್ಕೋಸ್ಕರ ರೈತರಿಗೋಸ್ಕರ ಜಯವನ್ನು ಕಾಣ್ತೇನೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ನನ್ನ ಜಿಲ್ಲೆಯ ಜನ ನಾನು ಬಿಡ್ಕೊಡೋದಿಲ್ಲ. ಇವತ್ತು ಕುಣಿಗಲ್ ತಾಲೂಕು ಅವತ್ತಿಂದನೂ ತುಮಕೂರು ಜಿಲ್ಲೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ವಿಚಾರದಲ್ಲೂ. ಸೊ ಹಾಗಾಗಿ ತುಮಕೂರು ಜಿಲ್ಲೆಗೆ ರೈತರಿಗೆ ತಂದು ಸಂಕಷ್ಟ ಬಂದಿದೆ ಅಂದರೆ ನನ್ನ ಪರವಾಗಿ ಅಲ್ಲಿಯ ಜಿಲ್ಲೆಯ ರೈತರುಗಳು ಎದ್ದು ನಿಂತ್ಕೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಅವ್ರು ಯಾರು ಹೋರಾಟ ಮಾಡ್ತಾರೋ ಅವ್ರು ನೋಡಬೇಕಾಗತ್ತೆ.